RGTV ಕನ್ನಡ ಚಾನೆಲ್. ಈ ವಿಡಿಯೋದಲ್ಲಿ SBI ಬ್ಯಾಂಕ್ಗೆ ಸಂಬಂಧಪಟ್ಟಂತಹ ಒಂದು ಸ್ಕೀಮ್ ಬಗ್ಗೆ ತಿಳಿದುಕೊಳ್ಳೋಣ. ಅದು ಯಾವುದೆಂದರೆ SBI ಬ್ಯಾಂಕ್ ನ್ಯೂ ಆನ್ಯುಟಿ ಡೆಪಾಸಿಟ್ ಸ್ಕೀಮ್. ಈ ಸ್ಕೀಮ್ಗೆ ನೀವು ಒನ್ ಟೈಮ್ ಮಾತ್ರ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಅಂದ್ರೆ ಕೇವಲ ಒಂದ್ಸಲಿ ಮಾತ್ರ ನೀವು ಡೆಪಾಸಿಟ್ ಮಾಡಬೇಕು. ನಿಮ್ಗೆ ಪ್ರತಿ ತಿಂಗಳು ಇಂಟ್ರೆಸ್ಟ್ ಅಮೌಂಟ್ ಬರ್ತಾ ಇರುತ್ತೆ. ಅಂದ್ರೆ ನಿಮ್ಗೆ ಬರುವಂತಹ ಮಂತ್ಲಿ ಇನ್ಕಮ್ ನ ನಿಮ್ಗೆ SBI ಬ್ಯಾಂಕ್ ನಲ್ಲಿ ಸೇವಿಂಗ್ ಅಕೌಂಟ್ ಇರುತ್ತಲ್ವಾ, ಆ ಅಕೌಂಟ್ಗೆ ಡೈರೆಕ್ಟ್ ಆಗಿ ಟ್ರಾನ್ಸ್ಫರ್ ಮಾಡ್ತಾರೆ. ಹಾಗಾದ್ರೆ ನೀವು ಕೂಡ ಈ ಸ್ಕೀಮ್ ನಲ್ಲಿ ಅಕೌಂಟ್ ಓಪನ್ ಮಾಡ್ಬೇಕಂದ್ರೆ ಎಲಿಜಿಬಿಲಿಟಿ ಏನಿರಬೇಕು, ಮತ್ತೆ ಈ ಸ್ಕೀಮ್ ನ ಮೆಚುರಿಟಿ ಪೀರಿಯಡ್ ಎಷ್ಟು ವರ್ಷ ಇರುತ್ತೆ, ಈಗ ಇಂಟ್ರೆಸ್ಟ್ ರೇಟ್ ಎಷ್ಟಿದೆ, ಟ್ಯಾಕ್ಸ್ ಬೆನಿಫಿಟ್ಸ್ ಮತ್ತು ಲೋನ್ ಫೆಸಿಲಿಟಿ ಬಗ್ಗೆ ಈ ಎಲ್ಲಾ ಪಾಯಿಂಟ್ಸ್ ಬಗ್ಗೆ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಈಗ ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋಗೆ ಲೈಕ್ ಮಾಡಲು ಮಾತ್ರ ಮರೆಯಬೇಡಿ. ಮೊದಲು ಈ ಸ್ಕೀಮ್ ನ ಯಾರೆಲ್ಲ ಪರ್ಚೇಸ್ ಮಾಡಿಕೊಳ್ಳಬಹುದು ಎಂದರೆ ಎನಿ ಇಂಡಿಯನ್ ಸಿಟಿಜನ್ ಕ್ಯಾನ್ ಓಪನ್ ದಿಸ್ ಅಕೌಂಟ್. ಅಂದ್ರೆ ಎಲ್ಲಾ ಇಂಡಿಯನ್ ಸಿಟಿಜನ್ಸ್ ಕೂಡ ಈ ಸ್ಕೀಮ್ ನಲ್ಲಿ ಅಕೌಂಟ್ ನ ಓಪನ್ ಮಾಡ್ಕೊಳ್ಬಹುದು. ಅಂದ್ರೆ ನಿಮ್ ಮನೆಯಲ್ಲಿ ಚಿಕ್ಕ ಮಕ್ಳಿದ್ರೆ ಚಿಕ್ಕ ಮಕ್ಳ ಹೆಸರಲ್ಲೂ ಕೂಡ ಅಕೌಂಟ್ ಓಪನ್ ಮಾಡಿ ಆ ಅಕೌಂಟ್ ನ ಅವ್ರ ಪೇರೆಂಟ್ಸ್ ಆಪರೇಟ್ ಮಾಡಬಹುದು. ನೀವು ಸಿಂಗಲ್ ಅಕೌಂಟ್ ಆದ್ರೂ ಓಪನ್ ಮಾಡಬಹುದು ಅಥವಾ ಜಾಯಿಂಟ್ ಅಕೌಂಟ್ ಆದ್ರೂ ಓಪನ್ ಮಾಡ್ಕೊಳ್ಬಹುದು. ಈ ಸ್ಕೀಮ್ ನ ಮೆಚುರಿಟಿ ಪೀರಿಯಡ್ ನೋಡೋದಾದ್ರೆ 3 ಇಯರ್ಸ್, 5 ಇಯರ್ಸ್, 7 ಇಯರ್ಸ್, 10 ಇಯರ್ಸ್ ಇರುತ್ತೆ. ನೀವು ಮಿನಿಮಮ್ ಎಷ್ಟು ಡೆಪಾಸಿಟ್ ಮಾಡ್ಬೇಕಂದ್ರೆ 25,000 ರೂಪಾಯಿ ಡೆಪಾಸಿಟ್ ಮಾಡಬೇಕು. ಮ್ಯಾಕ್ಸಿಮಮ್ ಆದ್ರೆ ನೋ ಲಿಮಿಟ್, ನೀವು ಎಷ್ಟು ಲಕ್ಷ ಆದ್ರೂ ಡೆಪಾಸಿಟ್ ಮಾಡ್ಕೊಳ್ಬಹುದು. ನಿಮ್ಗೆ ಮಿನಿಮಮ್ ಮಂತ್ಲಿ ಆನ್ಯುಟಿ ಎಷ್ಟು ಬರುತ್ತೆ ಅಂದ್ರೆ ಮಿನಿಮಮ್ ಪೇ ಔಟ್ ಎಷ್ಟು ಬರುತ್ತೆ ನಿಮ್ಗೆ ಅಂದ್ರೆ 1,000 ರೂಪಾಯಿ ನಿಮ್ಗೆ ರಿಟರ್ನ್ಸ್ ಬರತರ ನೀವು ಅಮೌಂಟ್ ನ ಡೆಪಾಸಿಟ್ ಮಾಡ್ಬೇಕಾಗುತ್ತೆ. ಅಂದ್ರೆ ನಿಮ್ಗೆ ಪ್ರತಿ ತಿಂಗಳು 1,000 ರೂಪಾಯಿ ರಿಟರ್ನ್ಸ್ ಬರತರ ನೀವು ಅಮೌಂಟ್ ನ ಡೆಪಾಸಿಟ್ ಮಾಡ್ಬೇಕು. ಮ್ಯಾಕ್ಸಿಮಮ್ ಆದ್ರೆ ನೋ ಲಿಮಿಟ್, ಅದು ನೀವು ಎಷ್ಟು ಡೆಪಾಸಿಟ್ ಮಾಡಿರ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಮತ್ತೆ ನಿಮ್ಗೆ ಈ ಸ್ಕೀಮ್ ನಲ್ಲಿ ಲೋನ್ ಫೆಸಿಲಿಟಿ ಕೂಡ ಇದೆ. ಅಂದ್ರೆ ನಿಮ್ಗೆ 75% ವರೆಗೂ ಲೋನ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ನೀವು 1 ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಿದ್ರೆ ನಿಮ್ಗೆ 75,000 ರೂಪಾಯಿ ವರೆಗೂ ಲೋನ್ ಸಿಗುತ್ತೆ. ಈಗ ಈ ಸ್ಕೀಮ್ ನಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿದೆ ಅಂದ್ರೆ ನೀವು ನಾರ್ಮಲ್ ಪರ್ಸನ್ ಆಗಿದ್ರೆ 3 to 5 ಇಯರ್ಸ್ ಮೆಚುರಿಟಿ ಪೀರಿಯಡ್ ಸೆಲೆಕ್ಟ್ ಮಾಡಿಕೊಂಡ್ರೆ 5.30% ಇದೆ ಇಂಟ್ರೆಸ್ಟ್ ರೇಟ್. ಅಥವಾ 7 to 10 ಇಯರ್ಸ್ ಮೆಚುರಿಟಿ ಪೀರಿಯಡ್ ಸೆಲೆಕ್ಟ್ ಮಾಡ್ಕೊಂಡ್ರೆ 5.40% ಇದೆ. ಅಥವಾ ನೀವು ಸೀನಿಯರ್ ಸಿಟಿಜನ್ಸ್ ಆಗಿದ್ರೆ ಅಂದ್ರೆ 60 ವರ್ಷ ಮೇಲ್ಪಟ್ಟಿರೋರಾಗಿದ್ರೆ ಅವರಿಗೆ ಇಂಟ್ರೆಸ್ಟ್ ರೇಟ್ 5.90% ಇದೆ. ಅಥವಾ ನೀವು ಸ್ಟೇಟ್ ಬ್ಯಾಂಕ್ ನಲ್ಲಿ ವರ್ಕ್ ಮಾಡುವಂತಹ ಎಂಪ್ಲಾಯೀಸ್ ಆಗಿದ್ರೆ ನಿಮ್ಗೆ 6.40% ಇದೆ ಇಂಟ್ರೆಸ್ಟ್ ರೇಟ್. ಓಕೆ, ಈ ಸ್ಕೀಮ್ ನಲ್ಲಿ ಈಗ ರಿಟರ್ನ್ಸ್ ಯಾವ ತರ ಬರುತ್ತೆ ಅನ್ನೋದು ಒಂದು ಎಕ್ಸಾಂಪಲ್ ಮೂಲಕ ತಿಳ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ ನೀವು 1 ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಿರ್ತೀರಾ ಅಂದ್ಕೊಳ್ಳೋಣ. ಮೆಚುರಿಟಿ ಪೀರಿಯಡ್ ನ 3 ವರ್ಷ ಸೆಲೆಕ್ಟ್ ಮಾಡ್ಕೊಂಡಿರ್ತೀರಾ. ನಿಮ್ಗೆ ಪ್ರತಿ ತಿಂಗಳು 3,259 ರೂಪಾಯಿ ಇಂಟ್ರೆಸ್ಟ್ ಅಮೌಂಟ್ ಬರುತ್ತೆ. ಈ ಅಮೌಂಟ್ ನ ನಿಮ್ಗೆ SBI ಬ್ಯಾಂಕ್ ನಲ್ಲಿ ಸೇವಿಂಗ್ ಅಕೌಂಟ್ ಇರುತ್ತಲ್ವಾ, ಆ ಅಕೌಂಟ್ ಗೆ ಡೈರೆಕ್ಟ್ ಆಗಿ ಟ್ರಾನ್ಸ್ಫರ್ ಮಾಡ್ತಾರೆ. ಅಥವಾ ನೀವು 2 ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಿರ್ತೀರಾ ಅಂದ್ಕೊಳ್ಳೋಣ. 3 ವರ್ಷ ಮೆಚುರಿಟಿ ಪೀರಿಯಡ್ ಸೆಲೆಕ್ಟ್ ಮಾಡ್ಕೊಂಡಿರ್ತೀರಾ. ಆಗ ನಿಮ್ಗೆ ರಿಟರ್ನ್ಸ್ ಎಷ್ಟು ಬರುತ್ತೆ ಅಂದ್ರೆ 6,459 ರೂಪಾಯಿ ಬರುತ್ತೆ. ಈ ಅಮೌಂಟ್ ಅಷ್ಟೇ ನಿಮ್ಮ ಸೇವಿಂಗ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಅಥವಾ 3 ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಿ 3 ವರ್ಷ ಮೆಚುರಿಟಿ ಪೀರಿಯಡ್ ಸೆಲೆಕ್ಟ್ ಮಾಡ್ಕೊಂಡಿದ್ರೆ 9,677 ರೂಪಾಯಿ ರಿಟರ್ನ್ಸ್ ಬರುತ್ತೆ. ಅಥವಾ 5 ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಿರ್ತೀರಾ ಅಂದ್ಕೊಳ್ಳೋಣ. 3 ವರ್ಷ ಮೆಚುರಿಟಿ ಪೀರಿಯಡ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮ್ಗೆ ಪ್ರತಿ ತಿಂಗಳು 16,128 ರೂಪಾಯಿ ರಿಟರ್ನ್ಸ್ ಬರ್ತಿರುತ್ತೆ. ಓಕೆ, ಇದ್ರಲ್ಲಿ ಬರುವಂತಹ ರಿಟರ್ನ್ಸ್ ಅಮೌಂಟ್ ನ ನಿಮ್ದು SBI ಬ್ಯಾಂಕ್ ನಲ್ಲಿ ಸೇವಿಂಗ್ ಅಕೌಂಟ್ ಇರುತ್ತಲ್ವಾ, ಆ ಅಕೌಂಟ್ ಗೆ ಡೈರೆಕ್ಟ್ ಆಗಿ ಟ್ರಾನ್ಸ್ಫರ್ ಮಾಡ್ತಾರೆ. ಓಕೆ, ನಿಮ್ಗೆ ಇದರಲ್ಲಿ ಯಾವ ತರ ಅಮೌಂಟ್ ರಿಟರ್ನ್ಸ್ ಬರುತ್ತೆ ಅಂದ್ರೆ ನೀವು ಡೆಪಾಸಿಟ್ ಮಾಡಿದ ಅಮೌಂಟ್ ಪ್ಲಸ್ ಅದಕ್ಕೆ ಇಂಟ್ರೆಸ್ಟ್ ಅಮೌಂಟ್ ಸೇರಿಸಿ ಪ್ರತಿ ತಿಂಗಳು ಸ್ವಲ್ಪ ಸ್ವಲ್ಪ ಅಮೌಂಟ್ ನ ನಿಮ್ಮ ಸೇವಿಂಗ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡ್ತಾ ಇರ್ತಾರೆ. ಅಂದ್ರೆ ಅದಕ್ಕೆ ಬರುವಂತಹ ಇಂಟ್ರೆಸ್ಟ್ ಪ್ಲಸ್ ನೀವು ಡೆಪಾಸಿಟ್ ಮಾಡಿದ ಅಮೌಂಟ್ ಎರಡು ಆಡ್ ಮಾಡಿ ನಿಮ್ಮ ಸೇವಿಂಗ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡ್ತಿರ್ತಾರೆ. ಓಕೆ, ನೆಕ್ಸ್ಟ್ ಟ್ಯಾಕ್ಸ್ ಬೆನಿಫಿಟ್ಸ್ ನೋಡುವುದಾದರೆ 10% TDS ಸೇವ್ ಮಾಡ್ಕೊಳ್ಬೇಕು ಅಂದ್ಕೊಂಡ್ರೆ ನೀವು ನಾರ್ಮಲ್ ಪರ್ಸನ್ ಆಗಿದ್ರೆ ಫಾರಂ 15G ನ ಸಬ್ಮಿಟ್ ಮಾಡಬೇಕು. ಸೀನಿಯರ್ ಸಿಟಿಜನ್ ಆಗಿದ್ರೆ ಫಾರಂ 15H ನ ಸಬ್ಮಿಟ್ ಮಾಡಬೇಕಾಗುತ್ತೆ. ಪ್ರಿಮೆಚೂರ್ ವಿಡ್ರಾಲ್ ಫೆಸಿಲಿಟಿ ಕೂಡ ಇದೆ. ಅಂದ್ರೆ ಫಾರ್ ಎಕ್ಸಾಂಪಲ್ ನೀವು ಒಂದು 5 ಇಯರ್ಸ್ ಮೆಚುರಿಟಿ ಪೀರಿಯಡ್ ಸೆಲೆಕ್ಟ್ ಮಾಡ್ಕೊಂಡಿರ್ತೀರಾ. ಅದಕ್ಕಿಂತ ಮುಂಚೆನೆ ನೀವು ಡೆಪಾಸಿಟ್ ಮಾಡಿದ ಅಮೌಂಟ್ ವಿಡ್ರಾ ಮಾಡ್ಕೋಬೇಕು ಅಂದ್ಕೊಂಡ್ರೆ ಆಗ ಸ್ವಲ್ಪ ಪೆನಾಲ್ಟಿ ಚಾರ್ಜ್ ಮಾಡ್ತಾರೆ. ಸಪೋಸ್ ನೀವು 5 ಲ್ಯಾಕ್ ಗಿನ ಬಿಲೋ ಡೆಪಾಸಿಟ್ ಮಾಡಿದ್ರೆ ಆಗ 0.5% ಪೆನಾಲ್ಟಿ ಚಾರ್ಜ್ ಮಾಡ್ತಾರೆ. ಅಥವಾ ಅಬವ್ 5 ಲ್ಯಾಕ್ ಡೆಪಾಸಿಟ್ ಮಾಡಿದ್ರೆ ಆಗ 1% ಪೆನಾಲ್ಟಿ ಚಾರ್ಜ್ ಮಾಡ್ತಾರೆ. ಮತ್ತೆ ನಾಮಿನಿ ಫೆಸಿಲಿಟಿ ಕೂಡ ಇದೆ. ನೀವು ಅಕೌಂಟ್ ಓಪನ್ ಮಾಡುವಾಗ ನಾಮಿನಿ ಹೆಸರು ಮೆನ್ಷನ್ ಮಾಡೋದು ಮರಿಬೇಡಿ. ಯಾಕಂದ್ರೆ ಇನ್ ಕೇಸ್ ಅಕೌಂಟ್ ಹೋಲ್ಡರ್ ಡೆತ್ ಆದ್ರೆ ಅವರು ಡೆಪಾಸಿಟ್ ಮಾಡಿದ ಅಮೌಂಟ್ ಅದಕ್ಕೆ ಏನ್ ಇಂಟ್ರೆಸ್ಟ್ ಬರುತ್ತಲ್ವಾ ಅದನ್ನು ಆಡ್ ಮಾಡಿ ಆ ಅಕೌಂಟ್ ಹೋಲ್ಡರ್ ನಾಮಿನಿ ಕೊಡ್ತಾರೆ. ನಂತರ ಅಕೌಂಟ್ ನ ಕ್ಲೋಸ್ ಮಾಡ್ತಾರೆ. ಮತ್ತೆ ನೀವು ಈ ಅಕೌಂಟ್ ನ ಒಂದು SBI ಬ್ಯಾಂಕ್ ನಿಂದ ಇನ್ನೊಂದು SBI ಬ್ಯಾಂಕ್ ಬೇಕಾದ್ರೂ ಟ್ರಾನ್ಸ್ಫರ್ ಮಾಡ್ಕೊಳ್ಬಹುದು. ಫಾರ್ ಎಕ್ಸಾಂಪಲ್ ನೀವು ಈಗ ಒಂದ್ ಊರಲ್ಲಿ ಕೆಲಸ ಮಾಡ್ತಿರ್ತೀರಾ, ಮತ್ತೆ ನಿಮ್ಗೆ ಏನಾದ್ರೂ ಬೇರೆ ಕಡೆ ಟ್ರಾನ್ಸ್ಫರ್ ಆದ್ರೆ ಅಲ್ಲಿರುವಂತಹ SBI ಬ್ಯಾಂಕ್ ಗೆ ಈ ಅಕೌಂಟ್ ನ ಟ್ರಾನ್ಸ್ಫರ್ ಮಾಡ್ಕೊಳ್ಬಹುದು. ನೀವು ಕೂಡ ಈ ಸ್ಕೀಮ್ ನಲ್ಲಿ ಅಕೌಂಟ್ ಓಪನ್ ಮಾಡುವುದಾದ್ರೆ ಆನ್ಲೈನ್ ಅಥವಾ ಆಫ್ಲೈನ್ ಮೂಲಕ ಆದ್ರೂ ಅಕೌಂಟ್ ಓಪನ್ ಮಾಡ್ಕೊಳ್ಬಹುದು. ಅಂದ್ರೆ ನೀವು SBI ಬ್ಯಾಂಕ್ ಹೋಗಿ ಆದ್ರೂ ಅಕೌಂಟ್ ಓಪನ್ ಮಾಡ್ಕೊಳ್ಬಹುದು ಅಥವಾ ನೀವೇ ಆನ್ಲೈನ್ ಅಲ್ಲಿ ಬೇಕಾದ್ರೂ ಅಕೌಂಟ್ ಓಪನ್ ಮಾಡ್ಕೊಳ್ಬಹುದು. ಮತ್ತೆ ಮೆಚುರಿಟಿ ಅಮೌಂಟ್ ಅಂತ ಇದ್ರಲ್ಲಿ ಏನು ಬರುವುದಿಲ್ಲ. ಯಾಕಂದ್ರೆ ನೀವು ಡೆಪಾಸಿಟ್ ಮಾಡಿದ ಅಮೌಂಟ್ ಪ್ಲಸ್ ಅದಕ್ಕೆ ಬರುವಂತಹ ಇಂಟ್ರೆಸ್ಟ್ ಸೇರಿಸಿ ಪ್ರತಿ ತಿಂಗಳು ಇಷ್ಟಂತ ಅಮೌಂಟ್ ನಿಮ್ಮ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡ್ತಾ ಇರ್ತಾರೆ. ಹಾಗಾಗಿ ಇದರಲ್ಲಿ ಮೆಚುರಿಟಿ ಅಮೌಂಟ್ ಅಂತ ಏನು ಬರುವುದಿಲ್ಲ. ಈ ಸ್ಕೀಮ್ ನಲ್ಲಿ ಅಕೌಂಟ್ ಓಪನ್ ಮಾಡುವುದಕ್ಕೆ ಡಾಕ್ಯುಮೆಂಟ್ಸ್ ನೋಡುವುದಾದರೆ
ನಿಮ್ದು ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಫೋಟೋ, ನಿಮ್ ಸೇವಿಂಗ್ ಅಕೌಂಟ್ ಡೀಟೇಲ್ಸ್, ಡೆಪಾಸಿಟ್ ಮಾಡೋದಕ್ಕೆ ಅಮೌಂಟ್ ಇಷ್ಟು ಇದ್ರೆ ನೀವು ಕೂಡ ಈ ಸ್ಕೀಮ್ ನಲ್ಲಿ ಅಕೌಂಟ್ ಓಪನ್ ಮಾಡ್ಕೊಳ್ಬಹುದು. ಓಕೆ ಫ್ರೆಂಡ್ಸ್, ಎಸ್.ಬಿ.ಐ ನ್ಯೂ ಆನ್ಯುಟಿ ಡೆಪಾಸಿಟ್ ಸ್ಕೀಮ್ ಬಗ್ಗೆ ಗೊತ್ತಾಯ್ತಲ್ವಾ? ಓಕೆ ಫ್ರೆಂಡ್ಸ್, ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.